ನಿಮ್ಮ ಮೊದಲನೇ ಪ್ರಶ್ನೆ, ಮಾನವ ದೇಹದ ಅತ್ಯಂತ ಚಿಕ್ಕ ಮೂಳೆ ಎಲ್ಲಿ ಇರುತ್ತದೆ? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಕಿವಿಯಲ್ಲಿ ಇರುತ್ತದೆ. ನಿಮ್ಮ ಎರಡನೇ ಪ್ರಶ್ನೆ, ಮಾನವ ದೇಹದ ಅತ್ಯಂತ ದೊಡ್ಡ ಮೂಳೆ ಎಲ್ಲಿ ಇರುತ್ತದೆ? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ತೊಡೆಯಲ್ಲಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಜೀವಿ ತನ್ನ ಜೀವಿತಾವಧಿಯಲ್ಲಿ ಕೇವಲ 15 ನಿಮಿಷ ಮಾತ್ರ ನಿದ್ರಿಸುತ್ತದೆ? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ವೀರ್ಯ ತಿಮಿಂಗಿಲ ಆಗಿರುತ್ತದೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ದೂರದರ್ಶನವನ್ನು ಕಂಡುಹಿಡಿದ ದೇಶ ಯಾವುದು? ನಿಮ್ಮ ಸರಿಯಾದ ಉತ್ತರ ಸ್ಕಾಟ್ಲ್ಯಾಂಡ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದಲ್ಲಿ ಅತ್ಯಂತ ವೇಗವಾದದ್ದು ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಬೆಳಕು ಆಗಿರುತ್ತದೆ. ಬೆಳಕು ಪ್ರತಿ ಸೆಕೆಂಡಿಗೆ 3 ಲಕ್ಷ ಚದರ ಕಿಲೋಮೀಟರ್ನಷ್ಟು ಚಲಿಸುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜನಿಸಿದ ಮಗುವಿನ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು 300 ಮೂಳೆಗಳು ಇರುತ್ತವೆ. ನಿಮ್ಮ ಎರಡನೇ ಪ್ರಶ್ನೆ, ವಯಸ್ಕ ವ್ಯಕ್ತಿಗಳ ಮೂಳೆಗಳ ಸಂಖ್ಯೆ ಎಷ್ಟು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು 206 ಮೂಳೆಗಳು ಇರುತ್ತವೆ. ನಿಮ್ಮ ಮೂರನೇ ಪ್ರಶ್ನೆ, ತಲೆಮೂಳೆಗಳ ಸಂಖ್ಯೆ ಎಷ್ಟು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು 22 ಮೂಳೆಗಳು ಆಗಿರುತ್ತವೆ. ನಿಮ್ಮ ಮುಂದಿನ ಪ್ರಶ್ನೆ, ಒಟ್ಟು ಬೆನ್ನು ಮೂಳೆಗಳ ಸಂಖ್ಯೆ ಎಷ್ಟು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು 26 ಮೂಳೆಗಳು. ನಿಮ್ಮ ಮುಂದಿನ ಪ್ರಶ್ನೆ, ಬೆನ್ನು ಮಣಿಗಳ ಸಂಖ್ಯೆ ಎಷ್ಟು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು 33. ನಿಮ್ಮ ಮುಂದಿನ ಪ್ರಶ್ನೆ, ಅತಿ ಉದ್ದವಾದ ಮೂಳೆ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಫೀಮರ್ ಮೂಳೆ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಸೂರ್ಯನ ಕಿರಣದಿಂದ ದೊರೆಯುವ ಜೀವಸತ್ವ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಜೀವಸತ್ವ ಡಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಜೀವಸತ್ವ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಜೀವಸತ್ವ ಕೆ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಮತ್ತು ಸಿ ವಿಟಮಿನ್ ಆಗಿರುತ್ತವೆ. ನಿಮ್ಮ ಮುಂದಿನ ಪ್ರಶ್ನೆ, ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಎ, ಡಿ, ಇ, ಕೆ ವಿಟಮಿನ್ ಆಗಿರುತ್ತವೆ. ನಿಮ್ಮ ಮುಂದಿನ ಪ್ರಶ್ನೆ, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ದ್ಯುತಿಸಂಶ್ಲೇಷಣೆ ಕ್ರಿಯೆ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಅಂಗ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಚರ್ಮ ಆಗಿರುತ್ತದೆ. ನಿಮ್ಮ ಮೂರನೇ ಪ್ರಶ್ನೆ, ನೀರಿನ ರಾಸಾಯನಿಕ ಸೂತ್ರ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು H2O ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಸೂರ್ಯನು ಯಾವ ರೀತಿಯ ನಕ್ಷತ್ರ? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಹಳದಿ ಕುಬ್ಜ ನಕ್ಷತ್ರ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಚಂದ್ರ ಉಪಗ್ರಹ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾಪನ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಅಮ್ಮೀಟರ್ ಆಗಿರುತ್ತದೆ. ನಿಮ್ಮ ಎರಡನೇ ಪ್ರಶ್ನೆ, ಗೋಬಲ್ ಗ್ಯಾಸ್ನಲ್ಲಿರುವ ಪ್ರಮುಖ ವಸ್ತು ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಮೀಥೇನ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಸೌರವ್ಯೂಹದ ಕಲ್ಪನೆ ಕೊಟ್ಟ ಮೊದಲ ವ್ಯಕ್ತಿ ಯಾರು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಕೋಪರ್ನಿಕಸ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಅತ್ಯಂತ ಹಗುರವಾದ ಲೋಹ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಲಿಥಿಯಂ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಹ್ಯಾಲಿ ಧೂಮಕೇತು ಎಷ್ಟು ವರ್ಷಕ್ಕೊಮ್ಮೆ ಕಾಣಿಸಿಕೊಳ್ಳುತ್ತದೆ? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು 76 ವರ್ಷಕ್ಕೊಮ್ಮೆ ಕಾಣಿಸಿಕೊಳ್ಳುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಕ್ವಶನ್ನು. ನಿಮ್ಮ ಮುಂದಿನ ಪ್ರಶ್ನೆ, ಸೊನ್ನೆಯನ್ನು ಕಂಡುಹಿಡಿದವರು ಯಾರು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು
ಇಂಡಿಯನ್ಸ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಯಕೃತ್ ಗ್ರಂಥಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ರಕ್ತವನ್ನು ಕೆಂಪಾಗಿಸುವ ಅಂಶ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಹಿಮೋಗ್ಲೋಬಿನ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜೀವಕೋಶದ ಶಕ್ತಿ ಕೇಂದ್ರ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಮೈಟೊಕಾಂಡ್ರಿಯಾ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಸಸ್ಯಗಳು ಹಸಿರು ಬಣ್ಣದಲ್ಲಿರಲು ಕಾರಣವಾದ ವರ್ಣದ್ರವ್ಯ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಕ್ಲೋರೋಫಿಲ್ ಆಗಿರುತ್ತದೆ. ನೆಕ್ಸ್ಟ್ ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಜೀವಸತ್ವ ಕೊರತೆಯಿಂದ ಇರುಳುಗಣ್ಣು ಉಂಟಾಗುತ್ತದೆ? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಜೀವಸತ್ವ ಎ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ವಂಶವಾಹಿಯ ಮೂಲ ಘಟಕ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು DNA ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಚಂದ್ರನ ಮೇಲೆ ಕಾಲಿಟ್ಟ ಪ್ರಥಮ ವ್ಯಕ್ತಿ ಹೆಸರು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ನೀಲ್ ಆರ್ಮ್ಸ್ಟ್ರಾಂಗ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದ ಅತ್ಯಂತ ಚಿಕ್ಕದಾದ ಗ್ರಂಥಿ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಥೈಮಸ್ ಗ್ರಂಥಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಗ್ರಂಥಿಯಲ್ಲಿ ಗ್ರಂಥಿಗಳ ರಾಜನೆಂದು ಕರೆಯುತ್ತಾರೆ? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಪಿಟ್ಯುಟರಿ ಗ್ರಂಥಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ ಏನಂತಂದರೆ, ನವಜಾತ ಶಿಶುಗಳಲ್ಲಿ ಕಂಡು ಬಂದ ನಂತರ ವಯಸ್ಕರಾದಂತೆ ಮಾಯವಾಗುವ ಗ್ರಂಥಿ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಥೈಮಸ್ ಗ್ರಂಥಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದ ಮೂರನೇ ಕಣ್ಣುವೆಂದು ಯಾವ ಗ್ರಂಥಿಗೆ ಕರೆಯಲಾಗುವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಪೀನಲ್ ಗ್ರಂಥಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಣ್ಣು ಇಲ್ಲದೆ ಸಸ್ಯಗಳನ್ನು ಬೆಳೆಸುವ ವಿಧಾನ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಹೈಡ್ರೋಪೋನಿಕ್ಸ್ ಆಗಿರುತ್ತದೆ. ನಿಮ್ಮ ಎರಡನೇ ಪ್ರಶ್ನೆ, ಪ್ರತಿಜೀವಿಕವಾಗಿ ಬಳಸಲ್ಪಡುವ ಪೆನ್ಸಿಲಿನ್ ಅನ್ನು ಯಾವುದರಿಂದ ಪಡೆಯಲಾಗುತ್ತದೆ? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಶಿಲೀಂಧ್ರಗಳಿಂದ. ನಿಮ್ಮ ಮೂರನೇ ಪ್ರಶ್ನೆ, ಪೆನ್ಸಿಲಿನ್ ಸಂಶೋಧನೆ ಮಾಡಿದ ವಿಜ್ಞಾನಿಯ ಹೆಸರೇನು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಅಲೆಕ್ಸಾಂಡರ್ ಫ್ಲೆಮಿಂಗ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾವು ಹಣ್ಣಾಗಲು ಯಾವ ರಾಸಾಯನಿಕ ಬಳಕೆ ಮಾಡಲಾಗುವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಕ್ಯಾಲ್ಸಿಯಂ ಕಾರ್ಬೈಡ್ ಮತ್ತು ಇಥೆನಿಲ್ಗಳನ್ನು ಬಳಸಲಾಗುವುದು. ನಿಮ್ಮ ಮುಂದಿನ ಪ್ರಶ್ನೆ, ತಂಬಾಕಿನಲ್ಲಿರುವ ರಾಸಾಯನಿಕ ವಸ್ತು ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ನಿಕೋಟಿನ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಡ್ರೈಕ್ಲೀನಿಂಗ್ಗಳಲ್ಲಿ ಬಟ್ಟೆ ಮೇಲಿನ ಒಣಕಲೆ ತೆಗೆಯಲು ಬಳಕೆ ಮಾಡುವ ರಾಸಾಯನಿಕ ಯಾವುದು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಬೆಂಜಿನ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ಹೃದಯದ ತೂಕ ಎಷ್ಟಿರುತ್ತದೆ? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು 10 ಔನ್ಸ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ರೇಖಾಗಣಿತದ ಪಿತಾಮಹ ಎಂದು ಖ್ಯಾತಿ ಪಡೆದವರು ಯಾರು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಯೂಕ್ಲಿಡ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ರೆಫ್ರಿಜಿರೇಟರ್ ಕಂಡುಹಿಡಿದ ವಿಜ್ಞಾನಿ ಯಾರು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಜಾಕೋಬ್ ಪರ್ಷಿನ್ಸ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದ ಮೊಟ್ಟಮೊದಲ ಮುದ್ರಣ ಯಂತ್ರವನ್ನು ಯಾರು ತಯಾರಿಸಿದವರು? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಜಾನ್ ಗುಟೆನ್ಬರ್ಗ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕಾಮಾಲೆ ಯಾವುದಕ್ಕೆ ಸಂಬಂಧಪಟ್ಟ ಕಾಯಿಲೆಯಾಗಿದೆ? ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಪಿತ್ತಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸಾಮಾನ್ಯ ವಿಜ್ಞಾನದ 30ಕ್ಕೂ ಅಧಿಕ ಪ್ರಶ್ನೆಗಳನ್ನ ನಾನಿವತ್ತು ಅನಾಲಿಸಿಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಯಾವ ಥರ ಕಂಟೆಂಟ್ ಬೇಕು, ಯಾವ ಸಬ್ಜೆಕ್ಟ್ ಮೇಲೆ ನಾನು ಕ್ವಶನ್ ಆ್ಯಂಡ್ ಆನ್ಸರ್ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಆ ಸಬ್ಜೆಕ್ಟ್ ನೇಮು ಕಮೆಂಟಲ್ಲಿ ಹಾಕಿ. ನಾನು ಆ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ. ಒಟ್ಟಿನಾಗ ನಿಮಗೂ ಅನುಕೂಲ ಆಗಬೇಕು. ಎಕ್ಸಾಮಲ್ಲಿ ಆಲ್ಮೋಸ್ಟ್ ಎಲ್ಲ ಇವೇ ಬರ್ತವೆ. ಇವು ಇಷ್ಟು ನೋಡ್ಕೊಂಡು ಹೋದ್ರೆ ಸಾಕು, ನೀವು ಆರಾಮಾಗಿ ಎಕ್ಸಾಮಲ್ಲಿ ನೀಟಾಗಿ ಕ್ಲಿಕ್ ಆಗ್ತೀರಾ. ಸೊ ಫ್ರೆಂಡ್ಸ್, ಜಾಸ್ತಿ ಕಮೆಂಟ್ ಮಾಡಿಸಿ. ಏನೇ ನಿಮಗೊಂದು ಡೌಟ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ.
ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋ ಶೇರ್ ಮಾಡಿ. ಓಕೆ,